ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ನಾವು ಹೊಲ್ದ ಮೇಲೆ ಯಾವ ರೀತಿ ಅಲ್ಟ್ರೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಪ್ರತಿ ಸಲ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೀವಿ ಮತ್ತು ಕರೆಕ್ಟಾಗಿಯೇ ನಾವು ಡಯಾಗ್ರಾಮ್ ಹಾಕಿದ್ದೀವಿ. ಆದರೂ ಕೂಡ ಸ್ಟಿಚ್ ಮಾಡುವಾಗ ನಾವು ಯಾವುದೇ ರೀತಿ ಮಿಸ್ಟೇಕ್ ಮಾಡದೆ ಸ್ಟಿಚ್ ಮಾಡೀವಿ ಅಂತ ಅಂದರೂ ಕೂಡ ಕೆಲವೊಂದು ಸರಿ ಏನಾಗ್ಬಿಡ್ತೈತಿ, ನಾವು ಬ್ಲೌಸ್ನ ಪೂರ್ತಿಯಾಗಿ ಫಿನಿಶಿಂಗ್ ಮಾಡಿದ ಮೇಲೆ ಏನಾಗ್ತೈತಿ ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಜಾಸ್ತಿಯಾಗಿ ಬ್ಲೌಸಲ್ಲಿ ಎಲ್ಲಿ ಪ್ರಾಬ್ಲಮ್ ಬರ್ತೈತಿ ಅಂತಂದ್ರೆ ಆರ್ಮೋಲ್ ಹತ್ರ ತುಂಬ ಟೈಟಾಗಿ ಬರ್ತೈತಿ, ಇಲ್ಲ ಅಂತಂದ್ರೆ ಚೆಸ್ಟ್ ನಮ್ಗೆ ತುಂಬ ಟೈಟಾಗಿ ಬರುತ್ತೆ. ಎರಡು ಕಡೆ ಭಾಳ ಮೇಜರಾಗಿ ಪ್ರಾಬ್ಲಮ್ ಆಗೋದು ಎರಡು ಕಡೆ ಆಗ್ತೈತಿ. ಅದನ್ನು ನಾವು ಕರೆಕ್ಟಾಗಿ ಯಾವ ಥರ ನಾವು ಮತ್ತೆ ಬ್ಲೌಸ್ನ ರೀವರ್ಕ್ ಮಾಡಿ ಅಲ್ಟ್ರೇಷನ್ ಮಾಡಬೇಕು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯೂಸ್ಫುಲ್ ಆಗಿರೋ ವಿಡಿಯೋ ಇರ್ತೈತಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ, ಕೊನೆ ತನಕ ನೋಡಿ ಬನ್ನಿ. ಫಸ್ಟ್ ನೋಡ್ರಿ, ಇವಾಗ ಬ್ಲೌಸ್ನ ಈ ರೀತಿ ಸ್ಟ್ರೇಟಾಗಿ ಹಾಕೋರಿ. ಫಸ್ಟ್ ನೀವು ಬ್ಲೌಸ್ನ ವೇರ್ ಮಾಡಿದಾಗ ನೋಡ್ರಿ ಎಲ್ಲಿ ಪ್ರಾಬ್ಲಮ್ ಬರಾಕತ್ತೈತಿ ಅಂತೇಳಿ. ನಮ್ಗೆ ಆರ್ಮೋಲ್ ಹತ್ರ ಏನಾದರೂ ಅಂದರೆ ಇಲ್ಲಿ ಕಂಕಳಿ ಶೇಪ್ ಇರುತ್ತಲ್ಲ, ಇಲ್ಲಿ ತುಂಬ ಟೈಟಾಗಿ ಬರಾಕತ್ತೈತಿ ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಬ್ಲೌಸು ಉಲ್ಟಾ ಮಾಡ್ಕೊರಿ. ನಾ ಎಲ್ಲಿ ಫಿಟ್ಟಿಂಗ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇವಾಗ ನಮ್ಗೆ ಇಲ್ಲಿ ಬ್ಲೌಸ್ ಏನಾಗತ್ತೈತಿ, ತುಂಬ ಟೈಟ್ ಬರಾಕತ್ತೈತಿ, ಇಲ್ಲ ಅಂತಂದ್ರೆ ತುಂಬ ಲೂಸ್ ಬರಾಕತ್ತೈತಿ ಅಂತ ಅನ್ಕೋರಿ. ಜಾಸ್ತಿ ಏನಾಗ್ತೈತಿ, ಆರ್ಮೋಲ್ ಹತ್ರ ಟೈಟ್ ಆದ್ರೂ ಬರ್ತೈತಿ, ಇಲ್ಲ ಲೂಸ್ ಆದ್ರೂ ಬರ್ತೈತಿ. ಇವು ಜಾಸ್ತಿ ಪ್ರಾಬ್ಲಮ್ ಆಗ್ತೈತಿ. ಟೈಟ್ ಬರಾಕತ್ತೈತಿ ಅಂದ್ರೆ ಏನು ಮಾಡಬೇಕು, ನಾವೇನು ಮಾಡಿಬಿಡ್ತೀವಿ, ನಾರ್ಮಲಾಗಿ ಇಲ್ಲಿ ಹೊಲಿಗೆ ಇರ್ತಾವಲ್ಲ, ಈ ಹೊಲಿಗೆನ ಬಿಚ್ಕೊಂಡು ನಾವು ಸ್ವಲ್ಪ ಇಲ್ಲಿ ಬಿಟ್ಟು ಮತ್ತು ಇಲ್ಲಿ ಹೊಲಿಗೆ ಹಾಕ್ಬಿಡ್ತೀವಿ. ಅವಾಗ ಏನಾಗ್ತೈತಿ ಹೇಳ್ರಿ, ಇದು ಚೆಸ್ಟ್ ಮೆಜರ್ಮೆಂಟು ಲೂಸ್ ಆಗ್ತೈತೆ, ಹೌದಿಲ್ಲ? ಒಂದು ಸರಿ ಏನಾದರೂ ಇಲ್ಲಿ ನಮ್ಗೆ ಟೈಟ್ ಬಂದೈತಿ ಅಂತ ನಾವು ಇಲ್ಲಿ ಹೊಲಿಗೆ ಬಿಚ್ಚಿ ಇಲ್ಲಿಗೆ ಹೊಲಿಗೆ ಹಾಕಿದ್ರೆ ಏನಾಗ್ತೈತಿ, ಚೆಸ್ಟ್ ಮೆಜರ್ಮೆಂಟೂ ಲೂಸ್ ಆಗುತ್ತೆ. ಒಂದನ್ನು ನಾವು ಇಲ್ಲಿ ಕರೆಕ್ಟ್ ಮಾಡೋಕೆ ಹೋದ್ರೆ ಇನ್ನೊಂದು ನಮ್ಗೆ ಏನಾಗ್ತೈತಿ, ಇಲ್ಲಿ ಮಿಸ್ಟೇಕ್ ಆಗ್ತೈತಿ. ಹಂಗಾಗಿ ಆರ್ಮೋಲ್ ಹತ್ರ ನಮಗೆ ಯಾವಾಗಲೂ ಪ್ರಾಬ್ಲಮ್ ಬಂದರೆ ನಾವು ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ತೋಳು ಅಟ್ಯಾಚ್ ಮಾಡಿರ್ತೀವಲ್ಲ, ನಾವು ಫಸ್ಟ್ ಇದನ್ನು ಬಿಚ್ಕೋಬೇಕು. ಫಸ್ಟ್ ಅಂದರೆ ಪೂರ್ತಿ ಏನು ಬಿಚ್ಚೋದು ಬೇಡ, ಒಂದು ಅರ್ಧ ನಾವು ಇಷ್ಟು ಬಿಚ್ಚಿದ್ರೂ ನಮಗೆ ವಾಪಸ್ ಸ್ಟಿಚ್ ಮಾಡೋಕ್ಕೆ ಸಾಕಾಗ್ತೈತಿ. ಇಷ್ಟು ನೀವು ಫಸ್ಟು ತೋಳನ್ನ ಬಿಚ್ಕೋರಿ. ಬಿಚ್ಕೊಂಡಿದ ನಂತರ ಈಗ ಟೈಟ್ ಬರಾಕತ್ತೈತಿ ಅಂತಂದ್ರೆ ಒಂದು ಅರ್ಧ ಇಂಚು ಕೆಳಗಡೆ ನೀವು ಕಟ್ಟಿಂಗ್ನ ಮಾಡ್ಕೋಬೇಕು, ಶೇಪ್ ಹಾಕಿ ವಾಪಸ್ಸು. ನೋಡಿರಿ, ಇಲ್ಲಿ ಮಾರ್ಕ್ ತೋರ್ಸಾಕತ್ತೀನಲ್ಲ ನಾನು, ಇದೇ ರೀತಿಯೇ ನೀವು ನೀಟಾಗಿ ಶೇಪ್ ಹಾಕಿ ವಾಪಸ್ಸು ಕಟ್ಟಿಂಗ್ ಮಾಡಿಕೊಂಡು ತೋಳನ್ನು ವಾಪಸ್ ಅಟ್ಯಾಚ್ ಮಾಡಬೇಕು. ಈ ಥರ ಮಾಡಿದರೆ ನಿಮ್ಗೆ ಏನಾಗ್ತೈತಿ, ಇಲ್ಲಿ ಬ್ಲೌಸಲ್ಲಿ ಏನಾದರೂ ಟೈಟ್ ಬಂತು ಅಂತಂದ್ರೆ ಇಲ್ಲಿ ಆರ್ಮೋಲ್ ಹತ್ರ ಇದು ನಿಮ್ಗೆ ಇಲ್ಲಿ ಕರೆಕ್ಟ್ ಆಗ್ತೈತಿ, ಲೂಸ್ ಬರುತ್ತೆ. ಮತ್ತು ನೆಕ್ಸ್ಟು ನಮಗಿಲ್ಲಿ ಭಾಳ ಲೂಸ್ ಬಂದಿತ್ತು ಅಂತಂದರೆ ಏನು ಮಾಡಬೇಕು, ನೋಡಿರಿ ಇಲ್ಲಿ ಆರ್ಮೋಲ್ ಹತ್ರ ಭಾಳ ಲೂಸ್ ಬಂದಿತ್ತು ಅಂದ್ರೆ ನೀವು ಪೂರ್ತಿಯಾಗಿ ತೋಳೆ ಬಿಚ್ಕೋರಿ. ಬಿಚ್ಕೊಂಡಿದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಶೇಪ್ ಹಾಕುವಾಗ ಒಂದು ಅರ್ಧ ಇಂಚು ಇಲ್ಲಿ ಒಳಗಡೆ ಹಾಕ್ಕೋಬೇಕು. ಈ ಥರ ನಾವು ಫಸ್ಟ್ ಕಟಿಂಗ್ ಮಾಡುವಾಗ ಇಲ್ಲಿ ಶೇಪ್ ತೆಗಿತೀವಲ್ಲ, ಆವಾಗ ನಾವು ಏನು ಮಾಡಿರ್ತೀವಿ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಇಲ್ಲಿ 1 ಇಂಚು ಫ್ರಂಟ್ ಪಾರ್ಟ್ಗೆ, 1.5 ಇಂಚು ಬ್ಯಾಕ್ ಪಾರ್ಟ್ಗೆ, ಈ ಥರ ನಾವು ಮಾರ್ಕ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ, ಅಲ್ಲಿ ನಾವು ಕರೆಕ್ಟಾಗಿ ಕಟಿಂಗ್ನ ಮಾಡಿರೋದಿಲ್ಲ. ಹಂಗಾಗಿ ಇಲ್ಲಿ ಏನು ಬರುತ್ತೆ, ಬಟ್ಟೆ ಎಕ್ಸ್ಟ್ರಾ ಬರ್ತಿರ್ತೈತಿ. ವಾಪಸ್ ಬಿಚ್ಕೋರಿ. ಬಿಚ್ಕೊಂಡು ಇಲ್ಲಿ ಪೂರ್ತಿಯಾಗಿ ಒಂದು ಅರ್ಧ ಇಂಚು ಒಳಗಡೆ ಹೋಗ್ರಿ. ಇಲ್ಲಂದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ ನಾನು. ಈ ಥರ ನಾವು ಆರ್ಮೋಲ್ ಶೇಪಿಗೆ ಇಲ್ಲಿ ಲೈನ್ ಇರುತ್ತೆ. ಆವಾಗ ನಾವು ಹೆಂಗೆ ಮಾಡಿರ್ತೀವಿ ಅಂತಂದರೆ ಈ ಥರ ಇದು ಹಿಂಭಾಗ ಮತ್ತು ಇದು ಮುಂಭಾಗ ಅಂತ ನಾವು ಮಾರ್ಕಿಂಗ್ನ ಹಾಕಿ ಕಟ್ಟಿಂಗ್ನ ಮಾಡಿರ್ತೀವಿ. ಇವಾಗ ಇಲ್ಲಿ ಭಾಳ ಲೂಸ್ ಬಂದಿತ್ತು ಅಂತಂದರೆ ಏನು ಮಾಡಬೇಕು, ತೋಳು ಬಿಚ್ಕೋಬೇಕು. ಬಿಚ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಈ ಲೈನ್ ಇರುತ್ತಲ್ಲ, ಇದನ್ನು ನಾವು ಒಂದು ಅರ್ಧ ಇಂಚ್ ಇಲ್ಲಿ ಒಳಗಡೆ ಬರಬೇಕು. ಈ ಥರ ಇನ್ನೂ ಸ್ವಲ್ಪ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಹೋಗಬೇಕು, ಆ ಥರ ಹಾಕೋರಿ. ಮತ್ತು ಇಲ್ಲಿನೂ ಒಂದು ಚೂರು ಬಟ್ಟೆ ಸ್ವಲ್ಪ ಕೆಳಗಡೆ ಬರಬೇಕು, ಆ ಥರ ನೀವು ಕಟಿಂಗ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟೂ ಇರುತ್ತಲ್ಲ, ಅದನ್ನು ಇನ್ನೊಂದು ಚೂರು ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೊರಿ. ಮಾಡಿಕೊಂಡ್ರೆ ಇಲ್ಲಿ ನಿಮ್ಗೆ ಕಟಿಂಗ್ ಮಾಡ್ಕೊಂಡು ವಾಪಸ್ ನೀವು ತೋಳನ್ನ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ಇಲ್ಲಿ ತೋಳನ್ನು ನೋಡಬೇಕು ನಾವು ಮಾರ್ಕಿಂಗ್ನ ಯಾವ ರೀತಿ ಮಾಡೀವಿ ಅಂತೇಳಿ. ಅಲ್ಲಿ ಅಕಸ್ಮಾತ್ ನಾವು ತೋಳು ಮಾರ್ಕಿಂಗ್ ಹಾಕುವಾಗ ಅಲ್ಲಿನೂ ನಾವೇನಾದರೂ ಶೇಪು ಏನಾದರೂ ಚೇಂಜಸ್ ಮಾಡಿದ್ವಿ ಹಾಕುವಾಗ ಅಂತಂದ್ರೂ ಸಹ ಏನಾಗುತ್ತೆ, ಒಂದು ಈ ಪಾರ್ಟಲ್ಲಿ ನಮಗೆ ಬಟ್ಟೆ ಎಕ್ಸ್ಟ್ರಾ ಬರ್ತೈತಿ, ಇಲ್ಲ ತೋಳಿಂದ ಇರುತ್ತಲ್ಲ ಇಲ್ಲಿ ನೋಡಿರಿ, ಇಲ್ಲಿ ನಾವು ತೋಳನ್ನ ಡೌನಿಂಗ್ ಮಾಡ್ಕೊತೀವಲ್ಲ, ಆವಾಗ ಈ ಪಾರ್ಟಲ್ಲಿ ನಮ್ಗೆ ತೋಳಿನ ಶೇಪ್ಗೆ
ಬಟ್ಟೆ ಎಕ್ಸ್ಟ್ರಾ ಬರುತ್ತೆ. ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಅಕಸ್ಮಾತ್ ನಾವು ತೋಳಲ್ಲಿ ಏನಾದರೂ ಶೇಪ್ ಹಾಕುವಾಗ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಮಾಡ್ಕೊಂತೀವಿ ಅಂತಂದ್ರೆ ನೀವು ತೋಳಿನ ಶೇಪ್ನ ವಾಪಸ್ಸು ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು ವಾಪಸ್ ಅಟ್ಯಾಚ್ ಮಾಡಿರಿ. ಇಲ್ಲ ನಾವು ತೋಳಿನ ಶೇಪ್ ಕರೆಕ್ಟಾಗಿ ತೆಗ್ದೀವಿ ಪರ್ಫೆಕ್ಟಾಗಿ ಅಂತ ಇದ್ರೆ ನೀವು ಇಲ್ಲಿ ಆರ್ಮೋಲ್ ಶೇಪಲ್ಲಿ ಸ್ವಲ್ಪ ನಾನು ಈ ಥರ ಇಲ್ಲಿ ಒಂದು ಅರ್ಧ ಇಂಚ್ ಒಳಗಡೆ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕಂತ ಏನಿಲ್ಲ, ಈ ಥರ ಕಟ್ಟಿಂಗ್ ಮಾಡ್ಕೊಂಡು ತೋಳನ್ನ ಅಟ್ಯಾಚ್ ಮಾಡ್ಕೊರಿ. ಹಂಗಾದ್ರೆ ಕರೆಕ್ಟಾಗಿ ಬರ್ತೈತೆ ನಿಮ್ಗೆ. ಇಲ್ಲಿ ಏನಾಗ್ತಾ ಲೂಸ್ ಆಗೋದಕ್ಕೆ ಮತ್ತು ಟೈಟ್ ಆಗೋದಕ್ಕೆ ಎರಡು ಆರ್ಮೋಲ್ ಶೇಪ್ಗೆ ನಾನು ಯಾವ ರೀತಿ ಅಲ್ಟ್ರೇಷನ್ ಮಾಡೋದು ಅಂತ ಇಲ್ಲಿ ಹೇಳ್ಕೊಟ್ಟೆ ನಿಮ್ಗೆ. ನೆಕ್ಸ್ಟ್ ಇವಾಗ ನಮಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಟೈಟ್ ಆಯಿತು. ನಾವಿವಾಗ ಬಟ್ಟೆನ ಸ್ಟಿಚ್ ಮಾಡೀವಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಟೈಟ್ ಆಯಿತು. ನಮಗೆ ವೇರ್ ಮಾಡೋದಕ್ಕೆ ಬರ್ತಿಲ್ಲ ಅಂತಂದ್ರೆ ನಾವೇನು ಮಿಸ್ಟೇಕ್ ಮಾಡಿರ್ತೀವಿ, ಇಲ್ಲಿ ಹೊಲಿಗೆ ಹಾಕುವಾಗ ಈ ಥರ ನೋಡಿರಿ, ಇಲ್ಲಿ ಸ್ಟ್ರೇಟಾಗಿ ಲೈನ್ ಹಾಕಿದ್ದೀನಲ್ಲ ಇವನ್ನ, ಇಲ್ಲ ನೋಡ್ರಿ ಈ ಥರ ನಿಮಗೆ ಕಾಣಿಸ್ತೈತಿ. ಸ್ವಲ್ಪ ದಾರ ಅದೇ ಕಲರ್ ಐತಿ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊರಿ. ಇವನ್ನ ಈ ಥರ ನಾವು ಇಲ್ಲಿ ಸ್ಟ್ರೇಟಾಗಿ ಹಾಕಿರೋದಿಲ್ಲ ಲೈನ. ಸ್ಟಿಚ್ ಮಾಡುವಾಗ ಏನು ಮಾಡಿರ್ತೀವಿ, ಸ್ವಲ್ಪ ಹಿಂಗೆ ಈ ಥರ ಹಿಂಗೆ ಒಳಗಡೆ ಮಾಡಿಕೊಂಡು ಲೈನ್ ಹಾಕ್ಬಿಟ್ಟಿರ್ತೀವಿ. ಅದನ್ನು ನೀವು ಫಸ್ಟ್ ಕರೆಕ್ಟಾಗಿ ನೋಡ್ಕೊರಿ. ನೋಡ್ಕೊಂಡು ಆ ಥರ ಮಾಡಿದ್ರಿ ಅಂತಂದ್ರೆ ಹೊಲಿಗೆ ಬಿಚ್ಚಿ ಈ ಥರ ಸ್ಟ್ರೇಟಾಗಿ ಲೈನ್ ಹಾಕೋರಿ. ಇಲ್ಲ ಇನ್ನೊಂದು ಏನು ಮಿಸ್ಟೇಕ್ ಮಾಡಿರ್ತೀರಿ, ಇಲ್ಲಿ ಹುಕ್ಕು ಪಟ್ಟಿ ಹಚ್ಚಿರ್ತೀರಲ್ಲ, ಇದು ಹುಕ್ಕು ಪಟ್ಟಿ ಅಂತ ಕರೆಕ್ಟಾಗಿ ನೀವು ಒಳಗಡೆ ಫೋಲ್ಡ್ ಮಾಡಿರ್ತೀರಿ 1 ಇಂಚ್ ಅಷ್ಟು ಇಲ್ಲಿ ಕರೆಕ್ಟ್ ಹೋಗಿರ್ತೈತೆ ಅದು. ಇಲ್ಲಿ ಕಾಜಾ ಪಟ್ಟಿ ಮಾಡ್ಕೊಂಡಿರ್ತೀರಲ್ಲ, ಇಲ್ಲಿ ಏನು ಮಾಡಿರ್ತೀರಿ, ಈ ಕಾಜಾ ಪಟ್ಟಿ ಮಾಡಿದ್ದು 1 ಇಂಚ್ ನಮಗಿದು ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಬರಬೇಕು. ಎದಕ್ಕೆ ಎಕ್ಸ್ಟ್ರಾ ಬರಬೇಕು ಅಂತಂದ್ರೆ ನಾವು ಇಲ್ಲಿ ಹುಕ್ ಹಾಕ್ತೀವಿ. ಈ ಥರ ಹುಕ್ ಹಾಕಿದಾಗ ಇದು 1 ಇಂಚ್ ಬಟ್ಟೆ ಏನು ಹಾಕಕತ್ತೈತಿ ಇಲ್ಲಿ ಒಳಗಡೆ ಹೋಗೈತಿ. ಈ ಥರ ಇದು ಒಳಗಡೆ ಹೋಗ್ಬೇಕು. ನಾವು ವೇರ್ ಮಾಡಿದಾಗ ನಾವೇನು ಮಾಡ್ತೀವಿ, ಇದು 1 ಇಂಚ್ ಎಕ್ಸ್ಟ್ರಾ ಬಿಡೋಂಗಿಲ್ಲ. ಬಟ್ಟೆ ನೋಡಿರಿ, ಇಲ್ಲಿಗೆ ನಮಗೆ ಬಟ್ಟೆ ಲಾಸ್ಟ್ ಐತಲ್ಲ, ಇದಕ್ಕೆ ನಾವು ಅಟ್ಯಾಚ್ ಮಾಡಿಕೊಂಡು ಇದು 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಾರ್ದ ಏನು ಮಾಡಿಬಿಡ್ತೀವಿ, ಫೋಲ್ಡ್ ಮಾಡುವಾಗ ಈ ಥರ ಮೇಲ್ಗಡೆ ಬಟ್ಟೆನ ಫೋಲ್ಡ್ ಮಾಡ್ಕೊಂಬಿಟ್ಟಿರ್ತೀವಿ. ಈ ಥರ ಫೋಲ್ಡ್ ಮಾಡಿದಾಗ ಇಲ್ಲಿ ಏನಾಗ್ತೈತಿ ಅಂತಂದ್ರೆ 1 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಂದಿರೋದಿಲ್ಲ. ಸುಮ್ಮನೆ ನಾವು ಮೇಲ್ಗಡೆ ಇದನ್ನು ಪೀಸ್ನ 1 ಇಂಚಿಂದಷ್ಟು ಅಟ್ಯಾಚ್ ಮಾಡಿರ್ತೀವಿ. ಆವಾಗ ನೋಡಿರಿ ಈ ಥರ ನಾವು ಹುಕ್ ಹಾಕಿದಾಗ ಏನಾಗ್ತೈತಿ, ಇಲ್ಲಿ ಬಟ್ಟೆ ನಮಗೆ 1 ಇಂಚ್ ಅಷ್ಟು ಕಡಿಮೆ ಬಂದುಬಿಡುತ್ತೆ. ಹಂಗಾಗಿ ಚೆಸ್ಟ್ ಮೆಜರ್ಮೆಂಟ್ 1 ಇಂಚ್ ನಮಗೆ ಬಟ್ಟೆ ಕಡಿಮೆ ಆಗ್ತೈತಿ. ಹಂಗಾಗಿ ಇದನ್ನು ನೀವು ಈ ಮಿಸ್ಟೇಕ್ನ ಕರೆಕ್ಟಾಗಿ ನೋಡ್ಕೊರಿ. ಮತ್ತು ಈ ಥರ ನಾವು ಸ್ಟಿಚ್ ಮಾಡಿಂದೆ ಬ್ಲೌಸ್ ಹಾಕಿದಾಗ ನಮಗಿಲ್ಲಿ ಗ್ಯಾಪ್ ಬರಬಾರ್ದು. ನಾವಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿವೋ ಇಲ್ಲ ಈ ಪಟ್ಟಿ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತೈತಿ. ಈ ಥರ ನೋಡಿರಿ, ಬಟ್ಟೆನ ನಾವು ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬಟ್ಟೆ ಸ್ಟ್ರೇಟಾಗಿ ಹಾಕಬೇಕು. ಹಾಕಿ ನೋಡಿರಿ ನೀವು ಇದು ಕರೆಕ್ಟಾಗಿ ಈ ಥರನೇ ಇಲ್ಲಿ ನೆಕ್ ಹತ್ರ ಏನೋ ಗ್ಯಾಪು ಬರಾಕತ್ತಿಲ್ಲ ಅಂತಂದ್ರೆ ಏನಾಗಿರ್ತೈತಿ, ನಾವು ಸ್ಟಿಚ್ ಮಾಡಿದ್ದು ಕರೆಕ್ಟಾಗಿರುತ್ತೆ, ಚೆಸ್ಟ್ ಮೆಜರ್ಮೆಂಟನ್ನು ನಮ್ಗೆ ಕರೆಕ್ಟಾಗಿ ಬರ್ತೈತಿ. ಇಲ್ಲ ಇಲ್ಲಿ ಗ್ಯಾಪ್ ಬರಾಕತ್ತೈತಿ ಅಂತಂದ್ರೆ ಇಲ್ಲಿ ನೋಡಿರಿ ಇಷ್ಟಂತ ಫೋಲ್ಡ್ ಮಾಡ್ಕೊರಿ, ಇದು ಗೊತ್ತಾಗುತ್ತೆ ನಿಮಗೆ. ಆವಾಗ ಈ ಥರ ಹಾಕಿ ನೋಡಿರಿ ಏನಾಗುತ್ತೆ, ಇಲ್ಲಿ ಗ್ಯಾಪ್ ಬರಾಕತ್ತೈತಿ ನಿಮಗೆ ನೆಕ್ ಹತ್ರ. ಇಲ್ಲಿ ನೆಕ್ ಹತ್ರ ಗ್ಯಾಪ್ ಬರಾಕತ್ತೈತಿ ಅಂತಂದ್ರೆ ನಾವು ಇಲ್ಲಿ ಇದನ್ನು ಈ ಪಟ್ಟಿ ಹಚ್ಚುವಾಗ ಮಿಸ್ಟೇಕ್ ಮಾಡೀವಿ ಅಂತ ನಮಗೆ ಅದನ್ನು ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಆಲ್ಮೋಸ್ಟ್ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಲೂಸ್ ಆದರೆ ನಾವೇನು ಮಾಡಬೇಕು, ಇನ್ನೊಂದು ಹೊಲಿಗೆ ನಾವು ಎಕ್ಸ್ಟ್ರಾ ಸ್ಟಿಚ್ ಮಾಡಿದರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಬಟ್ಟೆ ಟೈಟಾಗಿ ಬಂದರೆ ಅಷ್ಟೇ ನಮ್ಗೆ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತೈತಿ. ಆ ಥರ ಇದ್ದಾಗ ಇಲ್ಲಿ ಮಿಸ್ಟೇಕ್ ಮಾಡಿದರೆ ನೀವು ಇದನ್ನು ಬಿಚ್ಕೊಂಡು ವಾಪಸ್ಸು ಪಟ್ಟಿ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಲೈನ್ ಏನಾದರೂ ಕ್ರಾಸ್ ಮೇಲೆ ಹಾಕಿದ್ರಿ ಅಂತಂದ್ರೆ ಸ್ವಲ್ಪ ಅದನ್ನು ಬಿಚ್ಕೊಂಡು ಸ್ವಲ್ಪ ಸ್ಟ್ರೈಟಾಗಿ ಹಾಕೋರಿ. ಬಿಗ್ನರ್ಸ್ ಏನಾದರೂ ಸ್ಟಿಚ್ ಮಾಡಕತ್ತೀರಿ ಅಂತಂದ್ರೆ ಒಂದು ಅರ್ಧ ಇಂಚು ನೀವು ಬಟ್ಟೆನ ಎಕ್ಸ್ಟ್ರಾನೇ ತೊಗೋರಿ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದರೆ ಆಲ್ಟ್ರೇಷನ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ನಡೀತೈತಿ. ಮೇಜರಾಗಿ ಆಲ್ಮೋಸ್ಟ್ ಬ್ಲೌಸನ್ನ ನಾವು ಮಿಸ್ಟೇಕ್ ಮಾಡೋದು ಇವೆರಡರಲ್ಲಿ ಮಾಡ್ತೀವಿ. ಮತ್ತು ಇನ್ನೂ ಒಂದು ಏನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕ್ರಾಸ್ ಪಟ್ಟಿ ಹಚ್ಚುವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿರ್ತೀವಿ. ಯಾವಾಗಲೂ ಜಾಸ್ತಿ ಕಂಪ್ಲೇಂಟ್ ಏನು ಬರ್ತಾವೆ, ಬಟ್ಟೆ ಮೇಲ್ಗಡೆ ಏರ್ತೈತಿ ಅಂತೇಳಿ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.